ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ಲತ್ತಿರಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಇವತ್ತು ಒಂದಿಷ್ಟು ಬ್ಲೌಸ್ಗಳನ್ನ ಸ್ಟಿಚಿಂಗ್ ಮಾಡಿದ್ನಿ, ನೋಡ್ತಾ ಇರ್ಬೋದು. ಇದು ಸಿಂಪಲ್ಲಾಗಿ ಅಂದರೆ ಹಳ್ಳಿ ಒಳಗೆ ಅಂತಂದ್ರೆ ಸಿಂಪಲ್ ಬ್ಲೌಸ್ ಇದ್ವು ಅಂತಂದ್ರೆ ಒಂದು ಲೇಸ್ ಅಟ್ಯಾಚ್ ಮಾಡಿಬಿಟ್ಟು ನಾರ್ಮಲಾಗಿ ಇದೇ ರೀತಿಯಾಗಿ ಸ್ಟಿಚಿಂಗ್ ಮಾಡಿರಿ ಅಂತಾರೆ. ಕೆಲವೊಬ್ಬರು ಡೋರಿ ಕೂಡ ಹಾಕ್ಕೊಳ್ಳೋದಿಲ್ಲ, ಯಾಕಂತಂದ್ರೆ ಶೋಲ್ಡರ್ ಡ್ರಾಪ್ ಕೂಡ ಆಗಂಗಿಲ್ಲ. ಕೆಲವೊಂದಿಷ್ಟು ಜನ ಡೋರಿನ ಅಟ್ಯಾಚ್ ಮಾಡ್ಕೊಳ್ತಾರೆ, ಒಂದು ಅಭ್ಯಾಸ ಏನಿರಂಗಿಲ್ಲ, ಯಾವತ್ತೂ ವೇರ್ ಮಾಡಲಿಲ್ಲ ಬೇಡ ಅಂತಿರ್ತಾರೆ. ಈ ಕಸ್ಟಮರ್ ಕೂಡ ಅದೇ ರೀತಿಯಾಗಿ ಡೋರಿ ಬೇಡ ಅಂತ ಹೇಳಿದರು. ಅದು ಒಂದು ಸಣ್ಣದಾಗಿರ್ತಕ್ಕಂಥ ಲೇಸ್ನ ಅಟ್ಯಾಚ್ ಮಾಡಿಬಿಟ್ಟು ಈ ರೀತಿಯಾಗಿ 4 ಟಕ್ಸ್ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡಿದ್ನಿ. ಸ್ಲೀವ್ ಏನೈತಲ್ಲ ಅಷ್ಟು ಲಾಂಗ್ ಸ್ಲೀವ್ನ ನಾನು ಲೆಂತ್ ಬಂದು ಒಂದು ರೆಡಿ ಬ್ಲೌಸ್ ಲೆಂತ್ 9 ಇಂಚಿತ್ತು. ಈ ರೀತಿಯಾಗಿ ನಾನು ಸ್ಟಿಚಿಂಗ್ ಮಾಡಿದ್ನಿ. ಬ್ಯಾಕ್ ಪಾರ್ಟ್ ಕೂಡ ಸಿಂಪಲ್ಲಾಗಿನ ಸ್ಟಿಚಿಂಗ್ ಮಾಡಿದ್ನಿ ಮತ್ತು ಫ್ರಂಟಲ್ಲಿ ಕೂಡ ಯಾವುದೇ ರೀತಿ ಡಿಸೈನ್ ಇಲ್ಲ, ರೌಂಡ್ ಶೇಪ್ ಇಟ್ಟು ನಾನು ಇದು ಬ್ಲೌಸ್ನ ಸ್ಟಿಚಿಂಗ್ ಮಾಡಿದ್ನಿ. ಈ ರೀತಿ ಲೈನಿಂಗ್ ಕೂಡ ಏನೈತಲ್ಲ ಕಸ್ಟಮರ ಕೊಟ್ಟಿದ್ದರು. ಈ ಒಂದು ಬ್ಲೌಸ್ಗೆ ನಾನು 120 ರೂಪಾಯಿ ತೊಗೊಂಡಿದ್ದೀನಿ. ಹಳ್ಳಿ ಕಡೆ ಬ್ಲೌಸ್ ರೇಟ್ ಕಡಿಮೆ, ಅಂದರೆ ಎಲ್ಲ ಕಡೆ ಏನೈತಲ್ಲ ಇದೇ ರೀತಿಯಾಗಿ ಅಮೌಂಟ. ಕಟೋರಿ ಬ್ಲೌಸ್ ಅಂತಂದರೆ ಇದಕ್ಕೆ ಒಂದು 20 ರೂಪಾಯಿ ಜಾಸ್ತಿ, ಮತ್ತು ನಾರ್ಮಲ್ ಬ್ಲೌಸ್ ಇದ್ದರೆ ಒಂದು 20 ರೂಪಾಯಿ ಕಡಿಮೆ, ಇದೇ ರೀತಿಯಾಗಿ. ಹಾಗೇನೈತಲ್ಲ ಮನೆ ಕೆಲಸ ಮಾಡಿಕೊಂಡು ಮಧ್ಯಾಹ್ನ ಟೈಮ್ದಲ್ಲಿ ಇದೊಂದು ಬ್ಲೌಸನ್ನು ನಾನು ಸ್ಟಿಚಿಂಗ್ ಮಾಡಿದ್ನಿ. ಇದಾದ ನಂತರ ಇನ್ನೊಂದು ಬ್ಲೌಸು ಇದನ್ನು ಕೂಡ ನಾನು ಸ್ಟಿಚಿಂಗ್ ಮಾಡಿದ್ನಿ. ಇದು ಬೇರೆ ಕಸ್ಟಮರ್ ಬ್ಲೌಸು. ಇದು 2 ಟಕ್ಸ್ ಬ್ಲೌಸನ್ನು ನಾನು ಸ್ಟಿಚ್ ಮಾಡಿದ್ದೀನಿ. ಇದು ನಾರ್ಮಲ್ ಬ್ಲೌಸು. ಮತ್ತು ಯಾವುದೇ ರೀತಿಯಾಗಿ ಡಿಸೈನ್ ಬೇಡ ಅಂತ ಹೇಳಿದ್ರು. ಸಾರಿ ಏನೈತಲ್ಲ ಸಾರಿ ಗ್ರ್ಯಾಂಡ್ ಇದ್ದರೂ ಕೂಡ ಯಾವುದೋ ಬೇಡ, ಮತ್ತು ರೌಂಡ್ ನೆಕ್ ಇಟ್ಟೆ ಜಸ್ಟ್ ಒಂದು ಲೇಸ್ನ ಅಟ್ಯಾಚ್ ಮಾಡಿಬಿಟ್ಟು ಡೋರಿ ಹಾಕಿಬಿಟ್ಟು ಬ್ಲೌಸ್ನ ಸ್ಟಿಚಿಂಗ್ ಮಾಡಿರಿ ಅಂತಾರೆ. ಏನೈತೆ ಹಳ್ಳಿ ಬೆಳಗ್ಗೆ ಏನೈತಲ್ಲ ಡೈಲಿ ವೇರಿಂಗ್ ಮಾಡಲಿಕ್ಕೆ ಅವು ಕೂಡ ಸಿಂಪಲ್ ಪ್ಲೇನ್ ಬ್ಲೌಸ್, ಮತ್ತು ಈ ರೀತಿಯಾಗಿ ಸಿಂಪಲ್ಲಾಗಿ ಲಟ್ಕನ್ ಕೂಡ ಮಾಡಿದ್ನಿ. ಜಾಸ್ತಿ ಏನೈತಲ್ಲ ನಾರ್ಮಲ್ ಬ್ಲೌಸ್ನ ಸ್ಟಿಚಿಂಗ್ ಮಾಡಿಸ್ತಾರೆ. ಎಲ್ಲೋ ಒಂದಿಷ್ಟು ಫಂಕ್ಷನ್ಸ್ ಇತ್ತು ಅಥವಾ ಯಾವುದಾದ್ರೂ ಸ್ಯಾರಿ ಚೆನ್ನಾಗಿ ಕಲರ್ ಮ್ಯಾಚಿಂಗ್ ಇತ್ತು ಅಂತಂದ್ರೆ ಅದು ಮಾಡಿಸಿರ್ತಾರೆ. ಇದ್ರೊಳಗೆ ಏನೈತಲ್ಲ ಅಷ್ಟೊಂದು ಬಾರ್ಡರ್ ಕೂಡ ಅಷ್ಟೊಂದು ಹೈಲೈಟ್ ಇಲ್ಲಾಗಿತ್ತು. ಹೀಗಾಗಿ ಈ ರೀತಿಯಾಗಿ ಸ್ಟೋನ್ ಲೇಸ್ನ ಅಟ್ಯಾಚ್ ಮಾಡಿಬಿಟ್ಟು ಬ್ಲೌಸ್ನ ಸ್ಟಿಚಿಂಗ್ ಮಾಡಿದ್ನಿ. ನಾನು ಯಾವಾಗ ಟೈಮ್ ಅಡ್ಜಸ್ಟ್ ಆಗುತ್ತಲ್ಲ ಒನ್ ಟೈಮ್ದಲ್ಲಿ ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗ್ ಈ ರೀತಿಯಾಗಿ ಮಾಡ್ತೀನಿ. ಇದ್ರ ಮೇಲೆ ಪ್ಲೇನ್ ಬ್ಲೌಸ್ ಇತ್ತು ಅಂತಂದ್ರೆ ಅದ್ರೊಳಗೆ ವರ್ಕ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೀಗಾಗಿ ಇನ್ನೂ ಒಂದಿಷ್ಟು ಬ್ಲೌಸ್, 1-2 ಬ್ಲೌಸ್ ಏನೈತಲ್ಲ ವರ್ಕ್ ಮಾಡೋದು. ಒಂದು ನನ್ನ ಬ್ಲೌಸು ಮತ್ತು ಇನ್ನೊಂದು ಕಸ್ಟಮರ್ ಬ್ಲೌಸನ್ನ ವರ್ಕ್ ಮಾಡಬೇಕು. ಅದು ಅಂದರೆ ಇವಾಗ ವರ್ಕ್ ಮಾಡುವಾಗ ಅದನ್ನು ಖಂಡಿತವಾಗ್ಲೂ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಒಂದಿಷ್ಟು ಬ್ಲೌಸ್ಗಳನ್ನ ಸ್ಟಿಚಿಂಗ್ ಮಾಡೀನಿ. ಇದ್ರೊಳಗೆ ಯಾವುದೂ ಡಿಸೈನ್ ಬ್ಲೌಸ್ ಇಲ್ಲ, ಎಲ್ಲ ಸಿಂಪಲ್ಲು ರೌಂಡ್ ನೆಕ್ಕೆ. ಜಾಸ್ತಿ ಏನೈತಿಲ್ಲ ಎಲ್ಲನೂ ರೌಂಡ್ ನೆಕ್ಕೆ ಇಟ್ಟು ಸ್ಟಿಚಿಂಗ ಮಾಡಿಸ್ತಾರೆ. ಹಾಗೆ ಇದು ಇವತ್ತು ಇದನ್ನು ಬ್ಲೌಸನ್ನು ಹೊಲಿದಿದ್ನಿ. ಇದು ಸಿಂಪಲ್ ಡಿಸೈನ್ ಆದರೂ ಕೂಡ ಅಂದರೆ ಇನ್ನೂ ಸ್ವಲ್ಪ ನೀಟಾಗಿ ಬರಬೇಕು. ವರ್ಕ್ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಬರ್ತೈತಿ. ಇದೊಂದು ಸ್ಯಾರಿ ಒಳಗೆ ಏನೈತಲ್ಲ ಪ್ಲೇನ್ ಬ್ಲೌಸ್ ತೊಗೊಂಡು ಬಂದಿದ್ನಿ. ಇದ್ರ ಮ್ಯಾಗೆ ಈ ರೀತಿಯಾಗಿ ಡಿಸೈನ ಇನ್ನೊಂದು ಸ್ವಲ್ಪ ಡೈಲಿ ಪ್ರಾಕ್ಟೀಸ್ ಮಾಡಿದ ನಂತರ ಬರುತ್ತೆ. ಇದನ್ನ ವರ್ಕ್ ಮಾಡಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಸ್ಟಿಚಿಂಗ್ ಮಾಡ್ತೀನಿ. ಈ ರೀತಿಯಾಗಿ ಪುಟ್ಟದಾಗಿ ಈ ರೀತಿಯಾಗಿ ಬುಟ್ಟನ್ನು ಕೊಟ್ಟಿದ್ದೀನಿ. ಇದು ಬ್ಯಾಕ್ ಪಾರ್ಟಿಂದು. ಆಮೇಲೆ ಇಲ್ಲಿ ನಾನು ಸ್ಲೀವ್ಗೆ ಈ ರೀತಿಯಾಗಿ ಡಿಸೈನ್ ಮಾಡಿದ್ದೀನಿ. ಇಲ್ಲೊಂದು ಏನು ಮಿಸ್ಟೇಕ್ ಅಂತಂದರೆ ಈ ಲೈನ್ ಏನೈತಲ್ಲ ಇನ್ನೂ ಒಂದು ಸ್ವಲ್ಪ ಈ ಒಂದೇನು ಮಧ್ಯದಲ್ಲಿ ಏನು ಬುಟ್ಟ ರೀತಿ ಕೊಟ್ಟನಲ್ಲ ಇದ್ರ ಪಕ್ಕದಲ್ಲಿ ಬರಬೇಕಾಯ್ತು. ಒಂದು ಸ್ವಲ್ಪ ಸ್ಪೇಸ ಜಾಸ್ತಿ ಆಗೋಯ್ತು. ಈ ರೀತಿಯಾಗಿ ಒಂದು ಚಿಕ್ಕ ಪುಟ್ಟ ಏನೈತಲ್ಲ ನಾವು ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು. ಸ್ವಲ್ಪ ಏನಂದ್ರೆ ಆ ಫ್ರೇಮನ್ನು ಮೂವ್ ಮಾಡಬೇಕಾದ್ರೆ ಅಂದ್ರೆ ಒಂದು ಸ್ವಲ್ಪ ಅಲ್ಲಾಡ್ದಂಗೆ ಆಗತ್ತೆ. ಅಂದರೆ ಇನ್ನೂ ಬ್ರೇಕ್ ಬ್ಯಾಲೆನ್ಸ್ ಆಗಿರ್ಬೋದು, ಯಾವುದೋ ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಈ ರೀತಿಯಾಗಿ ಬಂದಿದೆ. ಇದು ಫ್ರಂಟ್ ಶೇಪು. ಆಮೇಲೆ ಇದು ಸ್ಲೀವು. ಬ್ಯಾಕ್ ಪಾರ್ಟು ಮತ್ತು ಫ್ರಂಟು ಎಲ್ಲ ವರ್ಕ್ ಆದ ನಂತರ ಸ್ಲೀವ್ ಅಂತೂ ತುಂಬಾ ನೀಟಾಗಿ ಬಂತಿದ್ದು ನೋಡ್ತಾ ಇರ್ಬೋದು. ಅಂದರೆ ಸ್ಯಾರಿ ಒಳಗೆ ಮತ್ತು ಬೇರೆ ಕಲರ್ ಯಾವುದೂ ಇಲ್ಲಾಗಿತ್ತಲ್ಲ, ಹೀಗಾಗಿ
ಆಮೇಲೆ ನಾನು ಮೊನ್ನೆ ತರಬೇಕಾಯ್ತು ಅಂತಂದರೆ ಕಾಪರ್ ಕಲರ್ ಒಂದು ಜರಿ ಥ್ರೆಡ್ ತರೋದು ಮಿಸ್ ಆಯಿತು. ಯಾಕಂತಂದರೆ ಜರಿ ಥ್ರೆಡ್ ತೊಗೊಂಡು ಬಂದಿದ್ನಿ ಅಂತಂದರೆ ಈ ಮಧ್ಯದಲ್ಲಿ ಫ್ಲವರನ್ನು ಆ ರೀತಿಯಾಗಿ ಬಾರ್ಡರು ಮತ್ತು ಫ್ಲವರು ನಾವು ಆ ಒಂದು ಜರಿ ಥ್ರೆಡ್ಡಲ್ಲಿ ಮಾಡಿದರೆ ಇನ್ನೂ ತುಂಬಾ ಲುಕ್ಕಾಗಿ ಕಾಣಿಸ್ತಿತ್ತು. ಬಟ್ ಇದೇ ರೀತಿಯಾಗಿ ಒಂದು ಇರಲಿ ಅಂಥೇಳಿ ಈ ರೀತಿಯಾಗಿ ಫ್ಲವರ್ನ ಮಾಡಿದ್ದೀನಿ. ಇದು ಸ್ಲೀವ್ದಂತೂ ತುಂಬಾ ನೀಟಾಗಿ ಬಂದಿತ್ತು. ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಬುಟ್ಟನ ಕೊಟ್ಟು ಸ್ವಲ್ಪ ಅಂದರೆ ಬ್ಯಾಕ್ ಪಾರ್ಟ್ ಇನ್ನು ವರ್ಕ್ ಮಾಡಿದ್ನಲ್ಲ ಅದಕ್ಕಿಂತನೂ ಇದು ಫ್ರಂಟ್ ಪಾರ್ಟಿಂದ ಡಿಸೈನ್ ನನಗೆ ತುಂಬ ಇಷ್ಟ ಆಯಿತು. ಇದು 1 ಮೀಟ್ರ್ ಫ್ಯಾಬ್ರಿಕನ್ನು ನಾನು ತೊಗೊಂಡು ಬಂದಿದ್ನಿ. ಎಲ್ಲ ಸಾರಿ ಒಳಗೆ ಮ್ಯಾಚ್ ಆಗುತ್ತೆ ಅಂಥೇಳಿ. ಈ ಕಲರ್ ಸಾರಿ ಏನೈತಲ್ಲ ಒಂದು 2-3 ಸಾರಿ ಇದಾವಲ್ಲ ಅದಕ್ಕೆ ವರ್ಕ್ ಹೆಂಗೆ ಬರುತ್ತೆ ಅಂಥೇಳಿ ನೋಡ್ಬೇಕಂಥೇಳಿ ಇದು ಇನ್ನೊಂದು ಸ್ಲೀವು. ಈ ರೀತಿಯಾಗಿ ಸ್ಲೀವ್ ರೌಂಡಿಂಗ್ಗೆ ನಾನು ಒಂದು ಲೈನ್ನ ಈ ರೀತಿಯಾಗಿ ಸ್ಟ್ರೈಟ್ ಲೈನ್ ಕೊಟ್ಬಿಟ್ಟು ಫ್ಲವರ್ ಈ ರೀತಿಯಾಗಿ ಮಾಡಿಬಿಟ್ಟು ಪಟ್ಟಾಗಿ ಈ ರೀತಿಯಾಗಿ ಬುಟ್ಟನ ಕೊಟ್ಟಿದ್ದೀನಿ. ಅಂದರೆ ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಒಂದು ಸ್ವಲ್ಪ. ಹೀಗಾಗಿ ನಾವು ಅಂದರೆ ಜಾಸ್ತಿ ಕಸ್ಟಮರ್ ಬ್ಲೌಸಸ್ ಇರ್ತಾವೆ. ಇಲ್ಲಿ ನೋಡ್ತಾ ಇರ್ಬೋದು 1 2 3 3 ಬ್ಲೌಸನ್ನು ನಾನು ಸ್ಟಿಚಿಂಗ್ ಮಾಡಿದ್ದೀನಿ ನಾರ್ಮಲ. ಇನ್ನೂ ಒಂದಿಲ್ಲಿ ಬ್ಲೌಸ್ ಐತಿ. ಇದೊಂದು ಸ್ಟಿಚ್ ಮಾಡಿ ಅಂತಂದರೆ ಒಬ್ಬರು ಕಸ್ಟಮರ್ದು 4 ಬ್ಲೌಸ್ ಕಂಪ್ಲೀಟ್ ಆಯಿತು. ಹೀಗಾಗಿ ಈ ಬ್ಲೌಸ್ ಏನೈತಲ್ಲ ಟೈಮ್ ಯಾವಾಗ ಸಿಗ್ತೈತಲ್ಲ ಆವಾಗ ಸ್ಟಿಚಿಂಗ್ನ ಮಾಡ್ತೀನಿ. ಹಾಗೆ ಇದು ವರ್ಕ್ ತೋರಿಸ್ಬೇಕಂತ ಹೇಳಿ ಆಮೇಲೆ ಮೊನ್ನೆ ಬ್ಯಾಕ್ ಪಾರ್ಟ್ ಇದು ವರ್ಕ್ ಮಾಡೋವಾಗ ನಾನು ವಿಡಿಯೋ ಮಾಡಿದ್ನಿ. ಸ್ಲೀವ್ ಏನು ರೆಡಿ ಮಾಡಿದ್ಮೇಲೆ ನನಗೆ ವಿಡಿಯೋ ಮಾಡಲಿಲ್ಲ. ಹಾಗೆ ಸ್ವಲ್ಪ ಟೈಮ್ ಸಿಕ್ಕಾಗ ಈ ರೀತಿಯಾಗಿ ವರ್ಕ್ ಮಾಡಿಬಿಟ್ನಿ. ಆಮೇಲೆ ಮಧ್ಯದಲ್ಲಿ ಏನು ಸ್ಟೋನ್ ಅಟ್ಯಾಚ್ ಮಾಡಿದ್ದೀನಲ್ಲ ಇನ್ನೊಂದು ಸ್ವಲ್ಪ ಚಿಕ್ಕದಾಗಿತ್ತು ಅಂತಂದ್ರೆ ಈ ಒಂದು ಫ್ಲವರ್ಗೆ ಕರೆಕ್ಟಾಗೈತಿ. ನಾವು ಇನ್ನೂ ಇದಕ್ಕಿಂತ ಸಣ್ಣದಾಗಿ ಫ್ಲವರ್ ಮಾಡ್ಲಾಕತ್ವಿ ಅಂತಂದ್ರೆ ಸ್ಟೋನ್ ಏನಂತಲೇ ಇದಕ್ಕೆ ಒಂದು ಸ್ವಲ್ಪ ಚಿಕ್ಕದಾಗಿರ್ತಕ್ಕಂಥ ಆ ಸ್ಟೋನನ್ನು ತರಬೇಕು. ಫ್ಲವರ್ ಶೇಪ್ ಅಂತೂ ತುಂಬ ನೀಟಾಗಿ ಬಂದಾವ. ಈ ರೀತಿಯಾಗಿ ವರ್ಕ್ ಮಾಡಿದ್ದೀನಿ. ಅಂದರೆ ಯಾವುದೇ ರೀತಿಯಾಗಿ ನಾವು ಡಿಸೈನ್ನ ಮಾಡಬೇಕಲ್ಲ ಅದನ್ನು ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ವಿ ಅಂತಂದರೆ ಇನ್ನೊಂದು ಸ್ವಲ್ಪ ಈ ಬುಟ್ಟ ರೀತಿಯಾಗಿರ್ಬೋದು, ಲೀಪ್ ಡಿಸೈನ್ ಆಗಿರ್ಬೋದು ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಏನಾಯ್ತು ಅಂತಂದ್ರೆ ಪಿಕೋ ಮಷಿನ್ ಒಳಗೆ ಎಂಬ್ರಾಯ್ಡ್ರಿ ಸೆಟ್ ಮಾಡಿನಲ್ಲ ಅದು ಆಮೇಲೆ ಪಿಕೋಗೆ ಕನ್ವರ್ಟ್ ಮಾಡಿ ಪಿಕೋ ಆದ ನಂತರ ಮತ್ತೆ ನಾನು ಎಂಬ್ರಾಯ್ಡ್ರಿಗೆ ಕನ್ವರ್ಟ್ ಮಾಡಬೇಕಾಯ್ತು ಅಂತ ಸೆಟ್ಟಿಂಗ್ ಕರೆಕ್ಟಾಗಿನ ಕೂರ್ತಾ ಇರಲಿಲ್ಲ. ತುಂಬ ಪ್ರಾಬ್ಲಮ್ ಆಯಿತು. ಹೀಗಾಗಿ ಇನ್ನೊಂದು ಸ್ವಲ್ಪ ದಿನ ವರ್ಕ್ ನೀಟಾಗಿ ಬರ್ಲಾಕ್ಕೆ ಸ್ಟಾರ್ಟ್ ಆಯಿತು ಅಂತಂದ್ರೆ ಏನಾದರೂ ಕಸ್ಟಮರ್ಸ ವರ್ಕ್ ಹಾಕ್ಸ್ಲಾಕತ್ರು ಅಂತಂದ್ರೆ ಈ ಪಿಕೋ ಮಷಿನ್ ಏನೈತಲ್ಲ ಇದನ್ನು ಪಿಕೋಕ್ಕೆ ಸ್ಟಾರ್ಟ್ ಮಾಡಿ ರಾಲ್ಸನ್ ಮಷಿನ್ ಆದರೂ ತರ್ತೀನಿ. ಅಥವಾ ಇದು ಪಿಕೋ ಮಷಿನ್ ಮೇಲೆ ಇದು ವರ್ಕ್ ನೀಟಾಗಿ ಬರ್ಲಾಕೈತು ಅಂತಂದ್ರೆ ಇದ್ರ ಮ್ಯಾಗ ವರ್ಕ್ ಸ್ಟಾರ್ಟ್ ಮಾಡಿಬಿಟ್ಟು ಇನ್ನೊಂದು ಏನೈತಲ್ಲ ಪಿಕೋ ಮಷಿನ್ ಏನೈತಲ್ಲ ಈ ರೀತಿಯಾಗಿ ಬಾಡಿನ ಪಿಕೋದ ಸೆಪ್ರೇಟಾಗಿ ತೊಗೊಂಡು ಬರ್ತೀನಿ. ಸೊ ಇವತ್ತು ಇಷ್ಟು ಬ್ಲೌಸನ್ನು ಸ್ಟಿಚಿಂಗ್ ಮಾಡಿದ್ನಿ ಮತ್ತು ಇಷ್ಟು ವರ್ಕ್ ಬ್ಲೌಸ್ ಸ್ಟಾರ್ಟ್ ಐತಿ. ಈ ರೀತಿಯಾಗಿ ಟೈಲರಿಂಗ್ ಜರ್ನಿ ನಡೆದೈತಿ. ಇವಾಗ ಏನೈತಲ್ಲ ಟೈಮ್ ಬಂದ 5 ಗಂಟೆ ಆಗೈತಿ. ಒಂದು ಅರ್ಧ ಗಂಟೆ ಒಳಗೆ ಏನೈತಲ್ಲ ಇದೊಂದು ನಾರ್ಮಲ್ ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ತೀನಿ. ಆಮೇಲೆ ಹೊರಗಡೆ ಮತ್ತು ಆಕಳ ಹಿಂಡೋದು, ಎಮ್ಮೆ ಹಿಂಡೋದು, ಸಂಜೆ ಚಹಾ ಮಾಡೋದು ಮತ್ತು ಸಂಜೆ ಅಡುಗೆ ಕೆಲಸ ಕಂಪ್ಲೀಟಾಗಿ ನಂತರ 8-9 ಗಂಟೆ ಮುಂದ್ಗಡೆ ಮತ್ತೇನಾದರೂ ಸ್ಟಿಚಿಂಗ್ ಮಾಡಬೇಕು ನೋಡಬೇಕು. ಹೀಗಾಗಿ ಕಂಟಿನ್ಯೂಸ್ ಆಗಿ ಮನೆ ಕೆಲಸ ಟೈಲರಿಂಗ್ ಅಷ್ಟೇ ಅಲ್ಲ, ಒಂದು ಸ್ವಲ್ಪ ಹೊರಗಡೆ ದನ ಕರು ಮೇವು ಮಾಡೋದು ಈ ರೀತಿಯಾಗಿ ಎಲ್ಲನೂ ಇರ್ತೈತಿ. ಸೊ ಇದಕ್ಕೆ ಟೈಲರಿಂಗ್ ಅಂತ ಹೇಳಿ ಒಂದು ಸ್ವಲ್ಪ ಟೈಮಿಂಗ್ ಕೊಡೋದು ಕಡಿಮೆ. ಇವಾಗ ಬೇಸಿಗೆ ಟೈಮ್ ಇರೋದ್ರಿಂದ ಒಂದು ಸ್ವಲ್ಪ ಮಧ್ಯಾಹ್ನ ಟೈಮ್ದಾಗ ಜಾಸ್ತಿ ಇದ್ದಾವೆ ಟೈಲರಿಂಗ್ ಕೊಡ್ತೀನಿ. ಹೀಗಾಗಿ ಇವತ್ತು ಮಧ್ಯಾಹ್ನ ಟೈಮ್ದಲ್ಲಿ ಸ್ಟಿಚಿಂಗ್ ಮಾಡಲಿಲ್ಲ. ಇವತ್ತೊಂದು ಸ್ವಲ್ಪ ವರ್ಕ್ ಪ್ರಾಕ್ಟೀಸ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ನಿ. ಇನ್ನೊಂದು ಡಿಸೈನನ್ನು ವರ್ಕ್ ಮಾಡೋದಿತ್ತು ಬ್ಲೌಸ್, ಅದಕ್ಕೆ ಒಂದಿತ್ತು ಪ್ರಾಕ್ಟೀಸ್ ಮಾಡ್ಬೇಕಂತ ಹೇಳಿದ್ವಿ. ಫ್ಲವರ್ ಏನೈತಲ್ಲ ಈ ರೀತಿಯಾಗಿ ಸೇಫ್ ಬರ್ಬೇಕಂತಂದ್ರೆ ಇಲ್ಲ ಅಂತಂದ್ರೂ ಒಂದು 15 ದಿನ ಒಂದು ಸ್ವಲ್ಪ ಅಂದರೆ ಒಂದು ಡೈಲಿ ಒಂದು ಅರ್ಧ ಗಂಟೆನೋ 1 ಗಂಟೆನೋ ಪ್ರಾಕ್ಟೀಸ್ ಮಾಡಿ ಅಂದರೆ ಒಂದು ಫ್ಲವರ್ ಈ ರೀತಿಯಾಗಿ ಎಲೆ ಏನೈತಲ್ಲ ಒಂದು ಬಂದಿರೋ ಸೈಜು ಇನ್ನೊಂದು ಒಂದು ಹೆಚ್ಚು ಕಡಿಮೆ ಈ ರೀತಿಯಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು.
ನನಗೆ ಇದೇನು 100% ನಾನು ಕಲೀಲಿಕ್ಕಾಗಂಗಿಲ್ಲ, ಬ್ಯಾಡ್ ಬಿಡು ಅಂತ ಹೇಳಿ ಬಿಟ್ಟಿದ್ನಿ. ಹಾಗೆ ನೋಡ್ಬೇಕಂತ ಹೇಳಿ ಕಲಿತಾ ಏನೈತಲ್ಲ ನೋಡ್ತಾ ಇರ್ಬೋದು ಫ್ಲವರ್ ಎಷ್ಟು ನೀಟಾಗಿ ಬಂದಿದ್ದಾವೆ. ಮತ್ತೇನೈತಲ್ಲ ಇವಾಗ ಸ್ಟ್ರೇಟ್ ಈ ಕರು ಸೇಪಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಅಂತ ಹೇಳಿ ಅನಿಸ್ಲಾತೈತಿ. ಇನ್ನೂ ಪ್ರಾಕ್ಟೀಸ್ ಬೇಕು. ನಾವು ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತೀವಲ್ಲ ಎಂಬ್ರಾಯ್ಡ್ರಿ ಒಳಗೆ ನಾವು ಅಷ್ಟು ವರ್ಕ್ ಮಾಡ್ಕೊಬೋದು. ಯಾಕಂತಂದ್ರೆ ಹಳ್ಳಿ ಒಳಗೆ ಒಂದು ಸ್ವಲ್ಪ ಬ್ಲೌಸ್ ರೇಟು ಕಡಿಮೆ ಮತ್ತು ಜಾಸ್ತಿ ಅಮೌಂಟ್ ಕೊಟ್ಟು ವರ್ಕ್ ಕೂಡ ಮಾಡಿಸ್ತಿರಂಗಿಲ್ಲ. ಇವಾಗ ಟೈಲರಿಂಗ್ ಮಾಡ್ತಾ ಇರೋದ್ರಿಂದ ಯಾರಾದರೂ ರೆಗ್ಯುಲರ್ ಕಸ್ಟಮರ್ಸ್ ಈ ರೀತಿಯಾಗಿ ನಾವು ನೀಟಾಗಿ ಮಾಡಿದ್ವಿ ಅಂತಂದರೆ ಯಾವ್ದಾದ್ರು ಸಿಂಪಲ್ ಡಿಸೈನ್ ಆದರೂ ಕೂಡ ಹಾಕ್ಸ್ಕೋತಾರೆ. ಅಂದರೆ ಒಂದು ಡಿಸೈನ್ಗೆ ಒಂದು ಯಾವುದು ಸ್ಟೋನ್ ಚೈನ ಬಾಲ್ ಚೈನ ಯೂಸ್ ಮಾಡಲಾರ್ದೇ ಈ ರೀತಿಯಾಗಿ ಫ್ಲವರ್ ಡಿಸೈನ್ ಮತ್ತು ಬೇರೆ ರೀತಿಯ ಸಿಂಪಲ್ ಡಿಸೈನ್ಸ್ನ ನಾವು ಮಾಡಿಕೊಟ್ವಿ ಅಂತಂದರೆ ಒಂದು ಸ್ಟಿಚಿಂಗ್ ಚಾರ್ಜಸ್ನ ನಾವು ಎಕ್ಸ್ಟ್ರಾ ಮತ್ತು ಇದು ವರ್ಕ್ ಮಾಡಲಿಕ್ಕೆ ಚಾರ್ಜಸ್ ಎಕ್ಸ್ಟ್ರಾ ನಾವು ಇದನ್ನು ಕೂಡ ಸ್ಟಾರ್ಟ್ ಮಾಡ್ಬೋದು. ಹೀಗಾಗಿ ನಾನು ಒಂದು ತುಂಬ ಕಷ್ಟ ಅಂತ ಹೇಳ್ಬೋದು. ತುಂಬ ಪ್ರಾಕ್ಟೀಸ್ ಮಾಡಬೇಕಾಗ್ತೈತಿ. ಇಷ್ಟು ವರ್ಕ್ ಮಾಡ್ಬೇಕಂದ್ರೆ ನಾನು ತುಂಬಾ ಕಷ್ಟಪಟ್ಟಿನಿ. ಯಾಕಂತಂದ್ರೆ ಮೊದಲಿಗೆ ಪೆಡಲ್ ಇದು ಮಷಿನ್ ಏನೈತಲ್ಲ ಅದನ್ನು ವರ್ಕ್ ಮಾಡಬೇಕಾಯ್ತು ಅಂತಂದ್ರೆ ತುಂಬ ಕೇರ್ಫುಲ್ಲಾಗಿ ಎಲ್ಲ ಕಡೆ ನಾವು ಅಬ್ಸರ್ವ್ ಕೊಟ್ಟು ಫ್ರೇಮ್ ಮೂಮೆಂಟ್ ಆಗಿರ್ಬೋದು. ಒಂದು ಸ್ವಲ್ಪ ಮಿಸ್ಟೇಕ್ ಆಯಿತು ಅಂತಂದ್ರೆ ವರ್ಕ್ ಆ ಕಡೆ ಈ ಕಡೆ ಆಗಿಬಿಟ್ಟಿರ್ತೈತಿ. ಹೀಗಾಗಿ ನೋಡ್ತಾ ಇರ್ಬೋದು ಇವಾಗ ಈ ರೀತಿಯಾಗಿ ಪುಟ್ದಾಗಿ ಫ್ಲವರ್ ಆಗಿರ್ಬೋದು, ಲೀಫ್ ಡಿಸೈನ್ ಆಗಿರ್ಬೋದು ತುಂಬ ನೀಟಾಗಿ ಬರ್ಲಾತೈತಿ. ಇನ್ನೂ ಪ್ರಾಕ್ಟೀಸ್ ಆದ ನಂತರ ಏನೈತೆ ಇನ್ನೂ ಡಿಸೈನ್ ನಮ್ಮ ಬಗ್ಗೆ ಚೆನ್ನಾಗಿ ಬರ್ತೈತಿ. ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೀನಿ. ಇನ್ನೂ ಸ್ವಲ್ಪ ಫ್ಲವರ್ ಆಗಿರ್ಬೋದು ಮತ್ತು ಈ ರೀತಿ ಮಧ್ಯದಲ್ಲಿ ಈ ರೀತಿಯಾಗಿ ಏನು ಬುಟ್ಟ ಕೊಡ್ತೀವಲ್ಲ ಅವು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಇನ್ನೂ ಕರ್ವ್ ಸೇಪು ಈ ರೀತಿಯಾಗಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಇನ್ನೂ ಒಂದು ಕಸ್ಟಮರ್ ಬ್ಲೌಸ್ ವರ್ಕ್ ಮಾಡೋದೈತಿ. ಅದಕ್ಕೋಸ್ಕರ ಏನು ಪ್ರಾಕ್ಟೀಸ್ ಬೇಕಲ್ಲ ಅದನ್ನು ಕೂಡ ಇನ್ನು ಮಾಡಬೇಕು. ಒಂದು ಸ್ವಲ್ಪ ಇವಾಗ ಕಸ್ಟಮರ್ ಬ್ಲೌಸಸ್ ಜಾಸ್ತಿ ಇರೋದ್ರಿಂದ ಇದು ನೋಡ್ತಾ ಇದ್ರಲ್ಲ ಸಿಂಪಲ್ ಆದರೂ ಕೂಡ ತುಂಬ ನೀಟಾಗಿ ಬಂದೈತಿ. ಇದು ಬ್ಯಾಕ್ ಪಾರ್ಟ್ ಅಂತಲೇ ಇದು 10 ಇಂಚು ಲೆಂತ್, ಒಂದು 10 ಇಂಚ್ ಅಂದರೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ಹೋದ್ರೆ 9 ರೆಡಿ 9.5 ಲೆಂತ್ ಬರ್ತೈತಿ. ಈ ರೀತಿಯಾಗಿ ನಾನು ಡಿಸೈನ್ನ ಮಾಡೀನಿ. ನೋಡಿದ್ರಲ್ಲ ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನೂ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ನೀಟಾಗಿ ಬರ್ಬೋದೇನೋ ಅಂಥೇಳಿ ಕಾನ್ಫಿಡೆಂಟ್ ಅನ್ನೋದು ಈಗ ಬಂದೈತಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಇಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ನೆಕ್ಸ್ಟ್ ಒಂದು ಮತ್ತು ಟೈಲರಿಂಗ್ ವಿಡಿಯೋ ಮುಖಾಂತರ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಯಾರೆಲ್ಲ ನೋಡತ್ತರ ಎಲ್ಲರೂ ಕೂಡ ಧನ್ಯವಾದ.